ಪ್ರೀತಿಯ ಶಿವಾನಂದನ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಭಾರತ ಋಷಿ ಮುನಿಗಳ ನಾಡು. ಇಲ್ಲಿ ಹಲವಾರು ನದಿಗಳು ಹರಿದು ನರ್ತನವನ್ನು ಮಾಡುತ್ತವೆ. ಆ ನದಿಯ ದಡದೊಳಗೆ ಸುಂದರ ಎಲ್ಲಿಲ್ಲದ ಆಶ್ರಮಗಳಿವೆ. ಆ ಆಶ್ರಮದಲ್ಲಿ ಒಳ್ಳೊಳ್ಳೆ ಭಾರತೀಯ ಆಧ್ಯಾತ್ಮಿಕತೆಯ ಬೇರುಗಳು ಚಿಗುರೊಡೆದು ಕವಲೊಡೆಯುತ್ತಿವೆ. ಅಂಥದ್ದರಲ್ಲಿ ಮಠಮಾನ್ಯಗಳಿಗೆ ಹೋಗುವ ಭಕ್ತರಿಗೆ ಇವತ್ತಿನ ದಿನಮಾನಗಳಲ್ಲಿ ಆ ಸಂತರು ನೀಡ್ತಕ್ಕಂಥ ಉಪದೇಶಗಳು, ಮುಂದೆ ಅವರು ಅರಸಿ ಬಂದ ಭಕ್ತರಿಗೆ ಕೊಡ್ತಕ್ಕಂಥ ಕೆಲವು ಪದ್ಧತಿಗಳನ್ನು ಕುರಿತು ಒಂದೇ ಮಾತಲ್ಲಿ ವಿಷಯವನ್ನು ಪ್ರಸ್ತಾಪಿಸುತ್ತೇನೆ. ಯುವಕರೇ, ದೇಶದಾದ್ಯಂತ ಮಠ ಮಂದಿರಗಳಿಗೆ ಹೋಗಿ ನಿಮ್ಮ ಮನಸ್ಸಿನ ಭಾರವನ್ನು ಕಳೆಯೋಕ್ಕೂ ಮುಂಚೆ ಒಂದು ಮಾತನ್ನು ನಿಮ್ಮ ಎದೆಗೆ ಇಡುತ್ತೇನೆ. ರಾಮಕೃಷ್ಣ ಪರಮಹಂಸರಲ್ಲಿ ಹೋಗಿ ಈ ದೇಶದ ರಾಷ್ಟ್ರೀಯ ಸಂತ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಕೇಳುತ್ತಾರೆ. ಗುರುಗಳೇ, ಸಮಸ್ತ ಭಕ್ತಾದಿಗಳು ಅರಸಿ ಋಷಿ ಮುನಿ ಹತ್ತಿರ ಬಂದಾಗ ಋಷಿಮುನಿಗಳು ಕೈಯಲ್ಲಿ ನೀರನ್ನು ಹಾಕುವುದು, ಜೊತೆಗೆ ಹಣೆಗೆ ಬೂದಿಯನ್ನು ಹಚ್ಚುವುದು, ಕೈಯಲ್ಲಿ ದಾರವನ್ನು ಕಟ್ಟುವುದು ಮಾಡ್ತಾರಲ್ಲ, ಇವರು ನಿಜವಾದ ಭಾರತೀಯ ಸನ್ಯಾಸಿಗಳ ಅಂತ ಪ್ರಶ್ನೆಯನ್ನು ಮಾಡುತ್ತಾರೆ. ಅದಕ್ಕೆ ದಿಟ್ಟವಾಗಿ ರಾಮಕೃಷ್ಣ ಪರಮಹಂಸರು, ವಿವೇಕ ಮಗು ನರೇಂದ್ರ, ಒಂದು ಮಾತನ್ನು ಹೇಳುತ್ತೇನೆ ಕೇಳು, ಇದು ನಿನ್ನ ಜೀವನದುದ್ದಕ್ಕೂ ಅನ್ವಯವಾಗುವ ಮಾತು. ಭಾರತೀಯ ಸನ್ಯಾಸಿ ವರ್ಗದಲ್ಲಿ ಯಾರು ಕೈಯಲ್ಲಿ ಚೀಟಿಯನ್ನು ಕಟ್ಟುತ್ತಾರೋ, ಬಾಯಲ್ಲಿ ಮಂತ್ರಿಸಿ ನೀರನ್ನು ಹಾಕುತ್ತಾರೋ, ಹಣೆಗೆ ಪ್ರಸಾದವನ್ನು ಹಚ್ಚಿ ಮಂತ್ರಾಕ್ಷತೆಯನ್ನು ಬೆಳಗಿ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಸಾಂತ್ವನ ನೀಡುತ್ತಾರೋ, ಅವರು ಯಾರೂ ಭಾರತೀಯ ಸನ್ಯಾಸಿಗಳೇ ಅಲ್ಲ.